ನಮಸ್ಕಾರ ಸ್ನೇಹಿತರೆ, ಇದು ನನ್ನ ಮೊಟ್ಟ ಮೊದಲ ಮಿನಿ ಬ್ಲಾಗ್ ಆಗಿರತ್ತೆ. ಯಾಕೋ ಇವತ್ತು ತುಂಬ ಚಿಕನ್ ತಿನ್ನಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ನನ್ನ ಬುಲೆಟ್ ಎತ್ಕೊಂಡು ಚಿಕನ್ ಅಂಗಡಿಗೆ ಹೋಗ್ತಾ ಇದ್ದೀನಿ ಚಿಕನ್ ತರೋಕೆ. ಚಿಕನ್ ಅಂಗಡಿ ತಲುಪಿದ ತಕ್ಷಣ ಚಿಕನ್ ಹಾಕಿಸ್ದೆ. ಅವರು ಚಿಕನ್ನ ಕಟ್ ಮಾಡಿ ಕೊಟ್ಟರು. ಚಿಕನ್ ಕಟ್ ಮಾಡಿದ ತಕ್ಷಣ ನಾನು ಅದನ್ನು ತಗೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ಮನೆಗೆ ಬಂದು ಅಮ್ಮನಿಗೆ ಚಿಕನ್ ಕೊಟ್ಟೆ. ಅಮ್ಮ ಚೆನ್ನಾಗಿ ತೊಳಿತಾ ಇದ್ದಾರೆ, ನೀವಿಲ್ಲಿ ನೋಡಬಹುದು. ಚಿಕನ್ ಗ್ರೇವಿ ರೆಡಿ ಮಾಡ್ತಿದ್ರು. ರೆಡಿ ಮಾಡಿದ ತಕ್ಷಣ ನನಗೆ ಹಾಕೊಂಡು ಬಂದ್ಕೊಟ್ರು. ಒಂದು ಲೆಗ್ ಪೀಸ್ ಕೂಡ ಓಡಿಸಿದ್ದೆ. ಅದು ಹೇಗೆ ಬೆಂದಿದೆ ಅಂತ ಇಚ್ಕಿ ಪಚ್ಕಿ ನೋಡಿ ತಿಂತಾ ಇದ್ದೆ. ಸಖತ್ತಾಗಿತ್ತು ಊಟ ಮಾತ್ರ. ಆನಂತರ ಟೈಮು 9:20 ಮಾರ್ಕೆಟ್ ಕೂಡ ಓಪನ್ ಆಗಿತ್ತು. ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಎಷ್ಟು, ಇವತ್ತು ಪ್ರಾಫಿಟ್ ಎಷ್ಟಾಗಿದೆ ಅಂತ ನೋಡ್ತಾ ಇದ್ದೆ. ಇವತ್ತು ಬರೋಬ್ಬರಿ ಮಾರ್ಕೆಟ್ ಓಪನ್ ಆದ ತಕ್ಷಣ ₹1900 ಪ್ರಾಫಿಟ್ ಆಗಿತ್ತು. ಆದರೆ ಸಾಯಂಕಾಲ ದೊಡ್ಡ ಶಾಕ್ ಆದಿತ್ತು. ಟಿಫನ್ ಮಾಡಾದ್ಮೇಲೆ ತೋಟಕ್ಕೆ ಹುಲ್ಕುಯ್ಕ ಬರೋಣ ಅಂತ ನಾನು ಮತ್ತು ನಮ್ಮ ಅಪ್ಪ ಹೋದೋ. ವಿಡಿಯೋ ಮಾಡೋಕ್ಕೋಸ್ಕರ ಹುಲ್ಕುಯ್ತಾ ಇದ್ದೀನಿ ಅಂತ ಅನ್ಕೋಬಿಡಿ, ನಾನು ಕೂಡ ರೈತರ ಮಗ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ತೋಟಕ್ಕೆ ಹೋಗಿ ಹುಲ್ಲನ್ನ ನಾನು ಮತ್ತು ನಮ್ಮಪ್ಪ ಕುಯ್ತಾ ಇದ್ದೀವಿ ನೋಡ್ಬೋದು. ಆಮೇಲೆ 1:15 ಕೂದಾದ್ಮೇಲೆ 1:15 ಫುಲ್ ಕಟ್ಕೊಂಡು ತಗೊಂಡೋಗಿ ಗಾಡಿ ಮೇಲೆ ಹಾಕಿದೆ. ಆಮೇಲೆ 1:15 ಕುಯ್ಕೊ ಬರೋಣ ಅಂತ ಅಂದ್ಬಿಟ್ಟು 1:15 ಕುಯ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ 1:15 ಕೂಡ ಕುಯ್ಬೇಕಾಗಿತ್ತು, ಅದು ಕೂಡ ಕುಯ್ಕೊಂಡು ತಗೊಂಬಂದು ಗಾಡಿ ಮೇಲೆ ಹಾಕಿದೆ. ಆಮೇಲೆ ನಿಮ್ಗೊಂದು ಶಾಕ್ ಆದಿದೆ ಅಂತ ಹೇಳೋದ್ನಲ್ಲ, ಮಾರ್ಕೆಟ್ ಯಾವಾಗ ಬೆಳಗ್ಗೆ ಓಪನ್ ಆದಾಗ $1900 ಪ್ರಾಫಿಟ್ ಆಗಿತ್ತು. ಆದರೆ ಈಗ ಎಷ್ಟಾಗಿದೆ ನೋಡಿ. ಏನಿಲ್ಲ ಅಂದರೂ ನನಗೆ 7,000 ಲಾಸ್ ಆಗಿದೆ, ನೀವಿಲ್ಲಿ ನೋಡಬಹುದು. ಸ್ನೇಹಿತರೆ, ಇದು ನನ್ನ ಮೊಟ್ಟ ಮೊದಲ ಮಿನಿ ಬ್ಲಾಗ್ ಆಗಿತ್ತು. ಇವತ್ತಿಗೆ ಇಷ್ಟೇ.